ಹಲೋ ಡಿವೈನ್ ಫ್ಯಾಮಿಲಿ, ವೆಲ್ಕಮ್ ಟು ಡಿವೈನ್ ಮೆಸೇಜ್ ಬೈ ಅಂಕಿತಾ. ನಾನು ಅಂಕಿತಾ. ಇವತ್ತು ನಾನು ವಿಡಿಯೋ ಮಾಡ್ತಾರೋ ಅಂಥ ವಿಷಯ ಏನು ಅಂತಂದರೆ, ಅರ್ಜೆಂಟಾಗಿ ಮೆಸೇಜು ಸೆನ್ಸ್ ಆಯಿತು. ಸೊ ಇಂಟ್ಯೂಷನಲ್ಲಿ ಬಂತು ಮೆಸೇಜಸ್ನ ತೆಗಿಬೇಕು ಅಂತೇಳಿ. ಸೊ ಹಾಗಾಗಿ ನಾನು ಈ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಇಟ್ ಈಸ್ ಜಸ್ಟ್ ಅಬೌಟ್ ಮೆಸೇಜ್ ಫ್ರಮ್ ಯೂನಿವರ್ಸು. ಸೊ ಯಾರಿಗೂ ಅರ್ಜೆಂಟಾಗಿ ಮೆಸೇಜು ರೀಚ್ ಆಗಬೇಕಾಗಿದೆ ಅಂತ ಕಾಣುತ್ತೆ. ಸೊ ಹಾಗಾಗಿ ನನಗೆ ಇಂಟ್ಯೂಷನಲ್ ಸೆನ್ಸ್ ಆಗಿ ನಾನು ಮೆಸೇಜಸ್ನ ಪುಷ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಯಾರ್ಯಾರಿಗೆ ಈ ಒಂದು ವಿಡಿಯೋ ಸಿಕ್ಕಿದೆ ದಯವಿಟ್ಟು ಕೊನೆ ತನಕ ನೋಡಿ ವಿಡಿಯೋನ, ಬಿಕಾಸ್ ಯಾವ ಮೆಸೇಜ್ ಬೇಕಾದ್ರೂ ನಿಮಗೆ ರೀಚ್ ಆಗ್ಬೋದು. ಸೊ ಹಾಗಾಗಿ ಕೊನೆ ತನಕ ವಿಡಿಯೋನ ನೋಡಿ. ಓಕೆ, ಬನ್ನಿ ನೋಡೋಣ ಯೂನಿವರ್ಸ್ ಕಡೆಯಿಂದ ನಿಮಗೆ ಏನು ಮೆಸೇಜ್ ಇದೆ ಅಂತ ಹೇಳಿಬಿಟ್ಟು. ಮೊದಲನೇ ಮೆಸೇಜ್, ಓಕೆ, ಯಾರ್ಯಾರು ವರ್ಕಲ್ಲಿ ಏನಾದರೂ ಪ್ರೆಷರ್ನ ಫೇಸ್ ಮಾಡ್ತಾ ಇದ್ದೀರಾ ಅಥವಾ ವರ್ಕ್ ರಿಲೇಟೆಡ್ ಏನಾದರೂ ಇಶ್ಯೂಸ್ ಆಗ್ತಾಯಿದ್ರೆ ಡೋಂಟ್ ವರಿ, ನಿಮಗೆ ಹೆಲ್ಪ್ ಸಿಗುತ್ತೆ. ನಿಮಗೆ ಟೀಮಲ್ಲಿ ವರ್ಕ್ ಮಾಡೋವಂಥ ಒಂದು ಅವಕಾಶ ಸಿಗುತ್ತೆ. ಸೊ ಹಾಗಾಗಿ ಯಾರಿಗೆ ವರ್ಕಲ್ಲಿ ಪ್ರೆಷರೈಸ್ ಆಗ್ತಾಯಿದೆ ಅಥವಾ ವರ್ಕ್ ಪಾಲಿಟಿಕ್ಸ್ನ ಮೇಂಟೈನ್ ಮಾಡೋದಕ್ಕೆ ಆಗ್ತಾಯಿಲ್ಲ ಅಥವಾ ಅದರಿಂದ ಆಚೆ ಬರೋದಕ್ಕೆ ಆಗ್ತಾಯಿಲ್ಲ ಅಂತನ್ನೋರಿಗೆ ಆದಷ್ಟು ಬೇಗ ಸೊಲ್ಯೂಷನ್ ಸಿಗುತ್ತೆ ಅಂತ ಯೂನಿವರ್ಸು ನಿಮಗೆ ಮೆಸೇಜನ್ನು ಕೊಡ್ತಾ ಇರುವಂಥದ್ದು. ಸೊ ಡೋಂಟ್ ವರಿ, ಯಾರು ಡೆಫಿನೆಟ್ಲಿ ಆಗುತ್ತೆ. ಒಂದು ವರ್ಕ್ ಅಂತಂದಾಗ ಒಂದಷ್ಟು ಪಾಲಿಟಿಕ್ಸ್ ಆಗ್ತಾ ಇರುತ್ತೆ. ಸೊ ಅದನ್ನು ಹ್ಯಾಂಡ್ಲ್ ಮಾಡೋದು ಮತ್ತು ನಿಮಗೆ ಇನ್ನೂ ಬೇರೆ ಸಿಚುವೇಷನಲ್ಲಿ ಅಂತ ನೋಡೋದಾದರೆ ನನಗೇನು ಅನ್ನಿಸ್ತಾ ಇದೆ ಅಂತಂದರೆ, ನಿಮ್ಮಲ್ಲಿ ಕೆಲವರಿಗೆ ಟೀಮಲ್ಲಿ ವರ್ಕ್ ಮಾಡೋದು ಕೂಡ ಕಷ್ಟ ಅಂತ ಅನ್ನಿಸ್ತಾ ಇರ್ಬೋದು. ಸೊ ಡೋಂಟ್ ವರಿ, ಎಲ್ಲನೂ ಬೇಗ ಕ್ಲಿಯರ್ ಆಗುತ್ತೆ. ಅದು ಒಂದು, ನೀವು ಈ ಸಿಚುವೇಷನಿಂದ ಟೀಮಲ್ಲಿ ಹೆಂಗೆ ವರ್ಕ್ ಮಾಡೋದು ಅಂತ ಕಲಿತೀರಾ, ಅದು ಮುಂದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಒಂದು ಮೆಸೇಜು. ಇನ್ನೊಂದು ಮೆಸೇಜು ನಿಮಗೆ, ಸೊ ಆದಷ್ಟು ಬೇಗ ನಿಮಗೆ ಇದರಿಂದ ಒಂದು ಮುಕ್ತಿ ಕೂಡ ಸಿಗುತ್ತೆ. ವರ್ಕ್ ರಿಲೇಟೆಡ್ ಏನೇ ಪ್ರಾಬ್ಲಮ್ ಫೇಸ್ ಮಾಡ್ತಾಯಿದ್ರು ಕೂಡ, ಎಸ್ಪೆಷಲಿ ಟೀಮಲ್ಲಿ ವರ್ಕ್ ಮಾಡ್ತಾ ಇರೋವಂಥ ರಿಲೇಟೆಡ್ ಏನಾದ್ರು ಪ್ರಾಬ್ಲಮ್ನ ನೀವು ಫೇಸ್ ಮಾಡ್ತಾಯಿದ್ರೆ ಆದಷ್ಟು ಬೇಗ ಸಾಲ್ವ್ ಆಗುತ್ತೆ. ತುಂಬ ಸ್ಟ್ರೆಸ್ ಮಾಡ್ಕೋಬೇಡಿ ಅಂತ ಯೂನಿವರ್ಸು ನಿಮಗೆ ಈ ಒಂದು ಮೆಸೇಜಸ್ನ ಕೊಡ್ತಾ ಇರುವಂಥದ್ದನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ. ನೆಕ್ಸ್ಟ್ ಮೆಸೇಜನ್ನು ನೋಡೋಣ ಬನ್ನಿ. ಈ ಮೆಸೇಜ್ ಯಾರಿಗೋಸ್ಕರ ಅಂತ. ಓಕೆ, ಸೊ ಇಲ್ಲಿ ನಿಮ್ಮಲ್ಲಿ ಕೆಲವರಿಗೆ ಯಾರು ಒಂದು ರೀತಿ ಇಕ್ಕಟ್ಟಿನ ಸಿಚುವೇಷನಲ್ಲಿ ಸಿಕ್ಕಾಕ್ಕೊಂಡಿದ್ದೀರಾ, ಡಿಸಿಷನ್ನ ತೊಗೊಳಕ್ಕಾಗ್ದಲೇ ಸ್ಟ್ರಗಲ್ ಮಾಡ್ತಾ ಇದ್ದೀರಾ. ಸೊ ನಿಮಗೆ ಯೂನಿವರ್ಸ್ ಏನು ಹೇಳ್ತಾ ಇದೆ ಅಂತಂದರೆ, ಲಿಸನ್ ಟು ಯುವರ್ ಇಂಟ್ಯೂಷನ್ ಅಂತ ಹೇಳ್ತಾ ಇರುವಂಥದ್ದು. ಮತ್ತು ಇಲ್ಲಿ ಮೇ ಬಿ ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಥವಾ ಈಗ ಈ ಸಿಚುವೇಷನ್ಗೆ ಸಂಬಂಧಪಟ್ಟಂಗೆ ಈ ಮೆಸೇಜು ಸ್ವಲ್ಪ ಲೇಡೀಸ್ಗೆ ಅಥವಾ ಹೆಣ್ಮಕ್ಳಿಗೆ ಈ ಒಂದು ಮೆಸೇಜ್ ಕೂಡ ಬಂದಿರ್ಬೋದು. ಸೊ ನಿಮ್ಮ ಇಂಟ್ಯೂಷನ್ನು ಏನೋ ಹೇಳ್ತಾ ಇದೆ, ನಿಮ್ಮ ಎಲ್ಲ ಕ್ವೆಶನ್ಸ್ಗೂ ಆನ್ಸರು ನಿಮ್ಮ ಇಂಟ್ಯೂಷನ್ ಕೊಡುತ್ತೆ ಅಂತ ಇಲ್ಲಿ ಕಾರ್ಡ್ಸು ಹೇಳ್ತಾ ಇರುವಂಥದ್ದು. ಅಥವಾ ಯೂನಿವರ್ಸು ನಿಮಗೆ ಈ ಒಂದು ಮೆಸೇಜ್ನ ಡೆಲಿವರಿ ಮಾಡ್ತಾ ಇದೆ. ಮೇ ಬಿ ನಿಮ್ಮಲ್ಲಿ ಕೆಲವರು ಯಾವುದಾದ್ರು ಡಿಸಿಷನ್ ತೊಗೊಳಕ್ಕಾಗದೆ ಒದ್ದಾಡ್ತಾ ಇರ್ಬೋದು, ಅಥವಾ ಒಂದು ರೀತಿ ಸ್ಟ್ರಕ್ ಎನರ್ಜಿ, ಅಥವಾ ಯಾರಾದರೂ ತುಂಬ ದುಃಖ ಪಡ್ತಾ ಇರ್ಬೋದು, ಮಾನಸಿಕವಾಗಿ ಯಾರಾದರೂ ನೊಂದಿರ್ಬೋದು. ಸೊ ನಿಮ್ಗೆ ಏನು ಹೇಳ್ತಾ ಇದೆ ಯೂನಿವರ್ಸ್ ಅಂತಂದರೆ, ಸಮಾಧಾನವಾಗಿ ಇರಿ. ನಿಮಗೆ ಏನು ಡಿಸಿಷನ್ ತೊಗೊಳ್ಳೋದಕ್ಕೆ ಅಥವಾ ನಿಮ್ಮ ಕರೆಂಟು ಸಿಚುಯೇಷನ್ಗೆ ಬೇಕಾದಂಥ ಸೊಲ್ಯೂಷನು ನಿಮ್ಮ ಒಳಗಡೆ ಇದೆ. ಸೊ ನಿಮ್ಮ ಒಳಗಿಂದ ಯೂನಿವರ್ಸ್ ನಿಮಗೆ ಮೆಸೇಜ್ ಕೊಡುತ್ತೆ. ನಿಮ್ಮ ಇಂಟ್ಯೂಷನಲ್ಲಿ ನಿಮಗೆ ಗೊತ್ತಾಗುತ್ತೆ ಏನು ಡಿಸಿಷನ್ ತೊಗೋಬೇಕು, ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ ಅಂತ ಕಾರ್ಡ್ಸು ನಿಮಗೆ ಹೇಳ್ತಾ ಇದೆ. ಸೊ ದಯವಿಟ್ಟು ಲಿಸನ್ ಟು ಯುವರ್ ಇಂಟ್ಯೂಷನ್ನ, ನಿಮ್ಮ ಮನಸ್ಸಿನ ಮಾತನ್ನು ಒಂದು 2 ನಿಮಿಷ ಕೇಳಿಸ್ಕೊಳ್ಳಿ. ನೀವೇನು ಸ್ಟ್ರಗಲ್ ಮಾಡ್ತಾ ಇದ್ದೀರೋ ಅದಕ್ಕೆ ಆನ್ಸರು ನಿಮ್ಮ ಒಳಗಿಂದ ಸಿಗುತ್ತೆ ನಿಮಗೆ ಅಂತ ಯೂನಿವರ್ಸು ಕ್ಲಿಯರಾಗಿ ನಿಮಗೆ ಕಮ್ಯುನಿಕೇಷನ್ ಮಾಡ್ತಾ ಇದೆ ಇಲ್ಲಿ. ಸೊ ನೆಕ್ಸ್ಟ್ ಮೆಸೇಜ್ ನೋಡಿ, ಈ ವಿಡಿಯೋ ನೋಡ್ತಾ ಇರೋರು ಒಂದೇ ಪ್ರಾಬ್ಲಮಿಂದ ನೋಡ್ತಾ ಇರಲ್ಲ. ಮೇ ಬಿ ಯೂನಿವರ್ಸು ಬೇರೆ ಬೇರೆ ಜನಕ್ಕೆ ಬೇರೆದೇ ಮೆಸೇಜ್ನ ಕೊಡೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಸೊ ಬನ್ನಿ ನೋಡೋಣ ನೆಕ್ಸ್ಟ್ ಮೆಸೇಜ್ ಯಾರಿಗೆ ಅಂತ ಇದೆ ಅಂತ ನೋಡೋಣ. ಸೊ ಯಾರು ಈಗಾಗಲೇ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿದ್ದೀರಾ, ಸೊ ವೆಯ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ವರ್ಕ್ಗೆ ಕೊಡಬೇಕಾದಂಥ ರಿವಾರ್ಡ್ಸ್ ಇನ್ನೇನು ಹತ್ತಿರದಲ್ಲೇ ಇದೆ. ನೀವು ಆಲ್ರೆಡಿ ತುಂಬ ಕೆಲಸ ಮಾಡಿ ಸ್ಟ್ರಗಲ್ ಮಾಡಿ ಸುಸ್ತಾಗ್ಬಿಟ್ಟಿದ್ದೀರಾ ಅಂತ ಕಾಣುತ್ತೆ. ಸೊ ಯೂನಿವರ್ಸ್ ಇದನ್ನು ಕ್ಲಿಯರಾಗಿ ಹೇಳ್ತಾ ಇದೆ, ನೀವು ಭಾಳ ಹಾರ್ಡ್ ವರ್ಕ್ ಮಾಡೋವಂಥ ಒಂದು ಪರ್ಸನ್ನು. ಸೊ ತುಂಬ ಕೆಲಸ ಮಾಡಿರಿ, ಅಥವಾ ಇನ್ನೂ ಕೆಲವು ಸಿಚುವೇಷನ್, ಇದು ಬಿಸ್ನೆಸ್ ಬಗ್ಗೆ ಕೂಡ ಹೇಳ್ತಾ ಇದೆ ಇಲ್ಲಿ. ಯಾರಾದರೂ ತುಂಬ ಇನ್ವೆಸ್ಟ್ ಮಾಡಿ ಇನ್ನೂ ಏನಾದರೂ ರಿವಾರ್ಡ್ಸ್ ಬಂದಿಲ್ಲ, ನಿಮಗೆ ರಿಪ್ಲೈ ಸಿಕ್ಕಿಲ್ಲ ನಿಮಗೆ, ಅಥವಾ ನಿಮ್ಗೆ ಏನು ಸಿಗಬೇಕಾಗಿತ್ತು ಆ ರಿಟರ್ನ್ಸ್ ಅದು ವಾಪಸ್ ಬಂದಿಲ್ಲ ಅಂತ ಯೋಚನೆ ಮಾಡ್ತಾಯಿದ್ರೆ ಆ ಟೈಮು ನಿಮಗೆ ತುಂಬ ಹತ್ತಿರದಲ್ಲಿದೆ. ತುಂಬ ಸ್ಯಾಡಾಗಿರಬೇಡಿ ಅಂತ ಹೇಳ್ತಾ ಇರುವಂಥದ್ದು. ಈ ಪರ್ಸನ್ನ ನೋಡಿ, ನೀವು ಪರ್ಸನ್ನು ತುಂಬ ಸ್ಯಾಡ್ ಆಗಿರೋದನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಸೊ ಇದೇನು ಹೇಳ್ತಾ ಇದೆ ಅಂತಂದರೆ, ನೀವು ಇಷ್ಟು ಕೆಲಸ ಎಲ್ಲ ಮಾಡಿ ನೀವು ಒಂದು ಹಾರ್ಡ್ ವರ್ಕ್ನೆಲ್ಲ ಮುಗಿಸಿ ನಿಮಗೆ ಬರಬೇಕಾದಂಥ ಫಲಕ್ಕೆ ನೀವೇನು ಕಾಯ್ತಾ ಇದ್ದೀರಾ, ಸೊ ಅದು ನಿಮಗೆ ಸಿಕ್ಕೇ ಸಿಗುತ್ತೆ. ಫಿನಾನ್ಸ್ಗೆ ಸಂಬಂಧಪಟ್ಟಂಗೆ ಸಿಗುತ್ತೆ ಅಂತ ಯೂನಿವರ್ಸ್ ಹೇಳ್ತಾ ಇರುವಂಥದ್ದು.
ಇನ್ನೂ ಕೆಲವರಿಗೆ ಏನು ಮೆಸೇಜ್ ಇದು ಕನ್ವೆ ಮಾಡ್ತಾ ಇದೆ ಯೂನಿವರ್ಸ್ ಅಂತ ಅಂದರೆ, ನೀವು ಇಷ್ಟು ದಿನ ಏನು ಯೋಚನೆ ಮಾಡ್ತಾ ಇದ್ರಿ ಅಥವಾ ಇಷ್ಟು ದಿನ ಯಾವುದಕ್ಕಾಗಿ ಕಾಯ್ತಾ ಇದ್ರಿ, ಸೊ ಅದು ನಿಮ್ಮ ಕೈಗೆ ಬರುವಂಥ ಸಂದರ್ಭ ಈಗ ಹತ್ತಿರದಲ್ಲೇ ಇದೆ. ನಿಮ್ಮ ವೇಟಿಂಗ್ ಟೈಮ್ ಮುಗೀತು. ಮೇ ಬಿ ಕೆಲವರು ನಿಮ್ಮ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದರೆ ನಿಮ್ಮ ವ್ಯಕ್ತಿ ಆದಷ್ಟು ಬೇಗ ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡ್ಬೋದು. ಅಥವಾ ನೀವೇನಾದರೂ ಯಾವುದಾದ್ರು ಜಾಬ್ಗೆ ಅಪ್ಲೈ ಮಾಡಿಬಿಟ್ಟು ಅದರಿಂದ ರಿಪ್ಲೈ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾರೆ, ಇನ್ನು ಸ್ವಲ್ಪ ದಿನದಲ್ಲಿ ರಿಪ್ಲೈ ಬರುತ್ತೆ ಅಂತ ಇರ್ಬೋದು. ಅಥವಾ ನೀವು ಬೇರೆ ಏನಾದರೂ ನಿಮ್ಗೆ ಯಾರಿಗಾದ್ರೂ ದುಡ್ಡು ಕೊಟ್ಬಿಟ್ಟು ಅದು ರಿಟರ್ನ್ ಬಂದಿಲ್ಲ ಅಂತ ನೀವು ವೆಯ್ಟ್ ಮಾಡ್ತಾರೆ, ಆದಷ್ಟು ಬೇಗ ನಿಮ್ಮ ಕೈಗೆ ಆ ಒಂದು ಹಣ ಸಿಗುತ್ತೆ ಅಂತ ಯೂನಿವರ್ಸು ಹೇಳ್ತಾ ಇರುವಂಥದ್ದು. ನೆಕ್ಸ್ಟ್ ಮೆಸೇಜ್ ಯೂನಿವರ್ಸ್ ಯಾರಿಗೆ ಕೊಡ್ತಾ ಇದೆ ಅಂತ ನೋಡೋಣ ಬನ್ನಿ. ಇಲ್ಲಿ ನಿಮ್ಮಲ್ಲಿ ಒಬ್ಬರಿಗೆ 2 ಮೆಸೇಜ್ 3 ಮೆಸೇಜ್ ಕೂಡ ಕನ್ವೆ ಆಗ್ತಾ ಇರ್ಬೋದು. ಸೊ ಅದು ನನಗೆ ಗೊತ್ತಿಲ್ಲ, ಯಾಕಂದರೆ ಇದು ನಿಮ್ಮ ಮತ್ತು ಯೂನಿವರ್ಸ್ನ ಮಧ್ಯದಲ್ಲಿರುವಂಥ ವಿಷಯ. ನಾವು ಜಸ್ಟ್ ಮೀಡಿಯೇಟ್ರಾಗಿ ಈ ಒಂದು ಮೆಸೇಜಸ್ನ ತೆಗಿತಾ ಇರ್ತೀವಿ ಅಷ್ಟೇ. ಸೊ ನೋಡೋಣ ನಿಮ್ಮ ಯೂನಿವರ್ಸ್ ನಿಮ್ಗೇನು ಮೆಸೇಜನ್ನು ಕೊಡ್ತಾ ಇದೆ ಅಂತ. ನೆಕ್ಸ್ಟ್ ಮೆಸೇಜ್ ಓಕೆ. ಯೂನಿವರ್ಸು ಇಲ್ಲಿ ನೋಡ್ತಾರೆ ಕೆಲವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದೆ. ಮೇ ಬಿ ಕೆಲವರು ಸ್ಟ್ರಕ್ ಆಗಿದ್ದೀರಾ ಅಂತ ಕಾಣುತ್ತೆ. ಪಾಸ್ಟಿಂದ ಆಚೆ ಬನ್ನಿ ಅಂತ ಮತ್ತೆ ಮತ್ತೆ ಹೇಳ್ತಾ ಇರುವಂಥದ್ದು. ಸೊ ಮೇ ಬಿ ನೀವು ಹಳೆಯ ಲೈಫ್ ಸ್ಟೈಲ್ ಅಥವಾ ಹಿಂದೆ ನಡೆದೋಗಿರೋ ಘಟನೆಯಲ್ಲೇ ಕೂತ್ಕೊಂಡು ತುಂಬ ಕೊರಗ್ತಾ ಇದ್ದೀರಾ ಅಂತ ಕಾಣುತ್ತೆ. ಅದು ಯೂನಿವರ್ಸ್ಗೆ ಇಷ್ಟ ಆಗ್ತಾ ಇಲ್ಲ. ಸೊ ಯೂನಿವರ್ಸ್ ಈಸ್ ಟೆಲ್ಲಿಂಗ್ ದ್ಯಾಟ್ ಅದರಿಂದ ಆಚೆ ಬನ್ನಿ, ನೀವು ಆ ದುಃಖದಿಂದ ಆಚೆ ಬನ್ನಿ. ನಿಮಗೆ ಮುಂದಕ್ಕೆ ಹೋದರೆ ನಿಮ್ಮ ಮುಂದೆ ತುಂಬ ದಾರಿ ಇದೆ ಅಂತ ಇದು ಯೂನಿವರ್ಸ್ ಹೇಳ್ತಾ ಇರುವಂಥದ್ದು ನಿಮಗೆ. ಸೊ ನೀವೇನಾದರೂ ಇದರಿಂದ ಸ್ಟೆಪ್ ಫಾರ್ವರ್ಡ್ ತೊಗೊಂಡ್ರೆ ಸೊ ನಿಮಗೆ ಪಾಸ್ಟಲ್ಲಿ ನೀವೇನಾದರೂ ಸ್ಟಕ್ ಆಗಿದ್ದರೆ ದಯವಿಟ್ಟು ಪಾಸ್ಟಿಂದ ಆಚೆ ಬನ್ನಿ. ಮತ್ತು ನಿಮಗೆ ಬೇಸಿಕಲಿ ನೀವು ತುಂಬ ಪ್ಯಾಷನೇಟ್ ಪರ್ಸನ್ ಅಂತ ಕಾಣುತ್ತೆ. ತುಂಬ ಸ್ಟ್ರಾಂಗ್ ಪರ್ಸನ್ನೇ ಇದ್ದೀರಾ, ಬಟ್ ಸ್ಟಿಲ್ ನೀವು ಪಾಸ್ಟಲ್ಲಿ ಇದ್ದೀರಾ. ಅಂದರೆ ನೀವು ಮುಂದಕ್ಕೆ ಹೋದರೆ ತುಂಬ ಗ್ರೋತ್ ಆಗುತ್ತೆ ಅಂತ ಕಾಣುತ್ತೆ. ಅದಕ್ಕೆ ಯೂನಿವರ್ಸ್ ಹೇಳ್ತಾ ಇದೆ ಅದನ್ನು ಬಿಟ್ಟು ಮುಂದಕ್ಕೆ ಹೋಗಿ, ಪಾಸ್ಟ್ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ನ ನಿಮಗೆ ಕನ್ವೆ ಮಾಡ್ತಾ ಇರುವಂಥದ್ದು. ಇನ್ನೊಂದು ಸಿಚುಯೇಷನಲ್ಲಿ ಏನು ಅಂತಂದರೆ, ನೀವೇನೀಗ ಡಿಸಿಷನ್ ತೊಗೊಂಡು ಮುಂದಕ್ಕೆ ಹೋಗ್ತಾ ಇದ್ದೀರಾ ಅದು ಸರಿಯಾಗಿದೆ. ಕೆಲವರು ಇಲ್ಲಿ ಈಗಿದ್ದಂಥ ಆಫೀಸ್ ಇರ್ಬೋದು ಅಥವಾ ಈಗಿದ್ದಂಥ ರಿಲೇಷನ್ಶಿಪ್ ಇರ್ಬೋದು, ಇದು ಯಾಕೋ ನನಗೆ ವರ್ಕೌಟ್ ಆಗ್ತಾ ಇಲ್ಲ ಅಂತ ನೀವು ನಡೆದಿರ್ಬೋದು. ಸೊ ಅದು ಒಳ್ಳೆ ನಿರ್ಧಾರ ಅಂತ ಕೂಡ ಯೂನಿವರ್ಸ್ ನಿಮಗೆ ಅಪ್ರಿಷಿಯೇಟ್ ಮಾಡ್ತಾಯಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಒಂದು ವ್ಯಕ್ತಿಯನ್ನು, ಈ ವ್ಯಕ್ತಿ ಇದನ್ನು ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದಾನೆ. ಸೊ ಏನು ಅಂತ ನಾವು ನೋಡಿ ಪ್ಯಾಷನೇಟ್ ಆಗಿದ್ದಾನೆ ಅವನು. ಸೊ ಅವನಿಗೆ ಗೊತ್ತಿದೆ, ಅವ್ನಿಗೆ ತುಂಬ ಕ್ಲಾರಿಟಿ ಇದೆ ಮುಂದಕ್ಕೆ ಹೋದರೆ ಏನು ಅಂತೇಳಿ. ಸೊ ಇನ್ ಸಮ್ ಕೇಸಸ್ಸು ಇನ್ನು ಕೆಲವ್ರಿಗೆ ಏನು ಕನ್ವೆ ಮಾಡ್ತಾ ಇದೆ ಇದು ಅಂತಂದರೆ, ಆ ದುಃಖದಿಂದ ಆಚೆ ಬಂದು ನೀವು ಏನು ಡಿಸಿಷನ್ ತೊಗೊಂಡು ಮುಂದಕ್ಕೆ ಹೋಗ್ತಾ ಇದ್ದೀರಾ ಇದು ತಕ್ಷಣಕ್ಕೆ ನಿಮಗೆ ನೋವು ಅಂತ ಅನ್ನಿಸ್ಬೋದೇ ಹೊರತು ಇದು ಒಂದು ಪರ್ಮನೆಂಟ್ ನೋವಲ್ಲ. ಮುಂದೆ ನಿಮಗೆ ಒಳ್ಳೆ ದಾರಿ ಸಿಗುತ್ತೆ ಅಂತ ಯೂನಿವರ್ಸು ನಿಮಗೆ ಮೆಸೇಜ್ನ ಕನ್ವೆ ಮಾಡ್ತಾ ಇರುವಂಥದ್ದು. ನೆಕ್ಸ್ಟ್ ಮೆಸೇಜ್ ಓಕೆ. ಸೊ ನಿಮ್ಮಲ್ಲಿ ಕೆಲವರಿಗೆ ಯೂನಿವರ್ಸ್ ಹೇಳ್ತಾ ಇದೆ ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ ಫ್ಯೂಚರ್ಗೆ, ಫಾರ್ ಸೈಟೆಡ್ ಆಗಿ ಲಿಮಿಟೆಡ್ ಆಗಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದೆ. ಮೇ ಬಿ ನೀವು ಕೆಲವರಿಗೆ ಫ್ಯೂಚರ್ ಪ್ಲ್ಯಾನಿಂಗ್ ಇಲ್ಲದಂಗೆ ಸುಮ್ಮನೆ ವರ್ಕ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಕಾಣುತ್ತೆ. ಮೇ ಬಿ ನೀವು ಯೂನಿವರ್ಸಿಗೆ ಫೇವ್ರೆಟ್ ಪರ್ಸನ್ ಇರ್ಬೋದು, ಅದಕ್ಕೆ ಅವರು ಈ ರೀತಿಯಾಗಿ ಒಂದು ಮೆಸೇಜನ್ನು ನಿಮಗೆ ಕೊಡ್ತಾ ಇರ್ಬೋದು, ನಿಮ್ಮ ಏಂಜಲ್ಸು, ನಿಮ್ಮ ಯೂನಿವರ್ಸು. ಸೊ ನಿಮ್ಮಲ್ಲಿ ಯಾರು ಫ್ಯೂಚರ್ ಪ್ಲ್ಯಾನ್ ಇಲ್ಲದೆ ಸುಮ್ಮನೆ ನಿಂತ್ಕೊಂಡು ಬರೀ ಯೋಚನೆ ಮಾಡ್ತಾ ಇದ್ದೀರಾ. ಸೊ ಕರೆಕ್ಟಾಗಿ ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ ಅಂತ ಒಂದು ಮೆಸೇಜ್ನ ಕೊಡ್ತಾ ಇರುವಂಥದ್ದು. ಇನ್ನೂ ಕೆಲವರು ಯಾರು ಜಸ್ಟ್ ಈ ಮೂಮೆಂಟಿಗೆ ನಾವು ಬದುಕಿದ್ರೆ ಸಾಕು ಅನ್ನೋ ಥರ ಯಾರು ಬದುಕ್ತಾ ಇದ್ದೀರಾ, ಸೊ ಅವ್ರಿಗೆ ಕ್ಲಿಯರಾಗಿ ಯೂನಿವರ್ಸ್ ಇನ್ಸ್ಟ್ರಕ್ಷನ್ನ ಕೊಡ್ತಾ ಇದೆ. ಫ್ಯೂಚರ್ಗೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ನಾಳೆ ಏನು ಅಂತ ನೀವು ಯೋಚನೆ ಮಾಡಬೇಕು. ಬರೀ ಕರೆಂಟ್ ಸಿಚುಯೇಷನಲ್ಲಿ ಇದ್ದರೆ ಆಗೋದಿಲ್ಲ ಅಂತ ಯೂನಿವರ್ಸ್ ನಿಮಗೆ ಹೇಳ್ತಾ ಇರುವಂಥದ್ದು. ಆ್ಯಂಡ್ ನೀವು ತುಂಬ ಆ್ಯಕ್ಚುಲಾಗಿ ನೀವು ತುಂಬ ಒಳ್ಳೆ ಡಿಸಿಷನ್ ತೊಗೊಳ್ಳೋವಂಥ ಒಂದು ಪರ್ಸನ್ ಅಂತ ಕೂಡ ಕಾರ್ಡು ಹೇಳ್ತಾ ಇರುವಂಥದ್ದು. ಸೊ ಒಳ್ಳೆ ರೀತಿಯಲ್ಲಿ ನಿರ್ಧಾರಗಳನ್ನ ತೊಗೊಳ್ಳಿ. ಇವಾಗಿಂದನೇ ನೀವು ಒಂದಷ್ಟು ಪ್ಲ್ಯಾನ್ ಮಾಡ್ಕೊಂಡೋದ್ರೆ ಫ್ಯೂಚರಲ್ಲಿ ತುಂಬ ಚೆನ್ನಾಗಿರ್ತೀರಾ ಅಂತ ಯೂನಿವರ್ಸ್ ನಿಮಗೆ ಕನ್ವೆ ಮಾಡ್ತಾ ಇದೆ. ಸೊ ಯಾರು ವೇಸ್ಟ್ ಮನಿ ಮಾಡ್ತಾ ಇದ್ದೀರಾ, ಏನಿಲ್ಲದೆ ಕರೆಂಟ್ ಸಿಚುಯೇಷನ್ಗೆ ಅಷ್ಟೇ ಲೀವ್ ಮಾಡಿ ಇದು ಮಾಡ್ತಾ ಇದ್ದೀರಾ, ಸೊ ನಾಳೆ ಬಗ್ಗೆನೂ ಕೂಡ ನೀವು ಯೋಚನೆ ಮಾಡಿ ಅಂತ ಯೂನಿವರ್ಸ್ ನಿಮಗೆ ಒಂದು ಬ್ಯೂಟಿಫುಲ್ ಮೆಸೇಜಸ್ನ ಕೊಡ್ತಾ ಇರುವಂಥದ್ದು. ಆ್ಯಕ್ಚುಲಾಗಿ ತುಂಬ ಖುಷಿ ಆಗುತ್ತೆ. ಸಿ ಹೌ ನಿಮ್ಮ ಯೂನಿವರ್ಸು, ನಿಮ್ಮ ಏಂಜಲ್ ದೇವತೆಗಳು ನಿಮಗೆ ಅಂತ ಒಂದಷ್ಟು ಮೆಸೇಜಸ್ನ ಕೊಡ್ತಾ ಇರುವಂಥದ್ದು. ಸೊ ಖುಷಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮೆಸೇಜು ಯಾರಿಗೆ ರೀಚ್ ಆಗಬೇಕು ಅಂತ ಇದೆ ನೋಡೋಣ ಬನ್ನಿ.
ಓಕೆ. ಸೊ ನಿಮ್ಮಲ್ಲಿ ಕೆಲವರಿಗೆ ಇಷ್ಟರಲ್ಲೇ ಹೊಸ ರಿಲೇಷನ್‌ಶಿಪ್ ಸ್ಟಾರ್ಟ್ ಆಗ್ಬೋದು. ನಿಮ್ಮಲ್ಲಿ ಕೆಲವರಿಗೆ ಮೇ ಬಿ ಲವ್ ಕನೆಕ್ಷನ್ ಸ್ಟಾರ್ಟ್ ಆಗ್ಬೋದು ಅಥವಾ ಹೊಸ ಲೈಫ್ ಸ್ಟಾರ್ಟ್ ಆಗ್ಬೋದು. ಯಾರಾದರೂ ಕಪಲ್ಲು ದೂರ ಆಗಿದ್ದರೆ ನೀವು ಒಂದಾಗುವಂಥ ಚಾನ್ಸಸ್ ಕೂಡ ಇರುವಂಥದ್ದು. ಹೊಸದಾಗಿ ಮತ್ತೆ ಒಂದಾಗಿ ಸ್ಟಾರ್ಟ್ ಮಾಡುವಂಥದ್ದು ಇರ್ಬೋದು. ಅಥವಾ ಯಾರಾದರೂ ಹೊಸದಾಗಿ ಏನಾದರೂ ಕೆಲಸಕ್ಕೆ ಟ್ರೈ ಮಾಡ್ತಾಯಿದ್ರೆ ಕೆಲಸ ಸಿಗುವಂಥದ್ದು. ಯಾರಾದರೂ ಮಗುವಿಗೆ ಟ್ರೈ ಮಾಡ್ತಾಯಿದ್ರೆ ಅದನ್ನು ಕೂಡ ಸಕ್ಸಸ್ ಆಗುವಂಥ ಚಾನ್ಸಸ್ನ ತೋರಿಸ್ತಾ ಇರುವಂಥದ್ದು. ಆ್ಯಂಡ್ ಹೊಸ್ದಾಗಿ ಏನೇನೆಲ್ಲ ಶುರು ಮಾಡಬೇಕು ಅಂತ ಯಾರ್ಯಾರೆಲ್ಲ ಅಂದ್ಕೊಂಡಿದ್ದೀರೋ ಅದಕ್ಕೆ ಯೂನಿವರ್ಸು ಆನೆಸ್ಟಾಗಿ ಹೇಳ್ಬೇಕಂದ್ರೆ ನಿಮಗೆಲ್ಲ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇರುವಂಥದ್ದು. ಆಗತ್ತೆ, ಟ್ರೈ ಮಾಡಿ ಅಂತ ನಿಮಗೆ ಕ್ಲಿಯರಾಗಿ ಯೂನಿವರ್ಸು ಕಮ್ಯುನಿಕೇಟ್ ಮಾಡ್ತಾ ಇದೆ. ಸಚ್ ಎ ಬ್ಯೂಟಿಫುಲ್ ಸೋಲ್ಸು. ನೀವೆಲ್ಲ ನಿಜವಾಗ್ಲೂ ಒಂದು ಬ್ಯೂಟಿಫುಲ್ ಮೆಸೇಜಸ್ನ ನಿಮಗೆ ಯೂನಿವರ್ಸು ದಟ್ ಈಸ್ ದ ರೀಸನ್ ನಾನು ಒಂದೇ ಮೆಸೇಜಸ್ನ ತೊಗೊಂಡು ಎಕ್ಸ್ಪ್ಲೇನ್ ಮಾಡೋಣ ಅಂದ್ಕೊಂಡೆ. ದೆನ್ ನನಗೆ ಒಂದು ರೀತಿ ಸೆನ್ಸ್ ಆಯಿತು. ತುಂಬ ಜನ ಇರ್ತಾರೆ, ಎಲ್ರಿಗೂ ಒಂದೇ ಪ್ರಾಬ್ಲಮ್ಸ್ ಇರೋದಿಲ್ಲ, ಒಬ್ಬೊಬ್ರಿಗೂ ಒಂದೊಂದು ಮೆಸೇಜ್ ಡೆಲಿವರಿ ಆಗಬೇಕು ಅಂತ ಇದೆ. ಸೊ ಹಾಗಾಗಿ ಫುಲ್ ದ ಮೋರ್ ಕಾರ್ಡ್ಸ್ ಅಂತೇಳಿ ಬಂದಿದ್ದರಿಂದನೇ ನಾನು ಯೂನಿವರ್ಸಿಂದ ಮೆಸೇಜಸ್ನ ತೆಗೆದೆ. ಸೊ ನಿಮ್ಮಲ್ಲಿ ಯಾರ್ಯಾರಿಗೆ ಯಾವ್ಯಾವ್ದು ರೆಸೊನೇಟ್ ಆಗುತ್ತೆ ದಯವಿಟ್ಟು ಅದನ್ನು ತೊಗೊಳ್ಳಿ, ಫಾಲೋ ಮಾಡಿ. ಬಿಕಾಸ್ ಯೂನಿವರ್ಸ್ ಓನ್ಲಿ ಕ್ಯಾನ್ ಗೈಡ್ ಯು ಆಲ್. ಸೊ ಯೂನಿವರ್ಸ್ ಮಾತ್ರ ನಿಮಗೆ ಗೈಡ್ ಮಾಡೋದಕ್ಕೆ ಸಾಧ್ಯ. ಯಾಕಂದರೆ ಕಾಣದ ಕೈಗಳೆಲ್ಲ ಭಗವಂತನಿಗೆ ಅಷ್ಟೇ ಗೊತ್ತು. ಆ ಭಗವಂತನೇ ಯೂನಿವರ್ಸ್ ಅಂತ ನಾನು ನಂಬ್ತೀನಿ. ಸೊ ಹೊಸ್ದಾಗಿ ರಿಲೇಷನ್ಶಿಪ್ ಸ್ಟಾರ್ಟ್ ಮಾಡಿರೋದಿರ್ಬೋದು ಅಥವಾ ಹೊಸ್ದಾಗಿ ಏನೇ ಕೆಲಸ ಸ್ಟಾರ್ಟ್ ಮಾಡಿರೋದಿರ್ಬೋದು, ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಇರ್ಬೋದು, ಅಥವಾ ಈಗ ಮದುವೆಯಾಗಿ ಹೊಸ ಜೀವನ ಸ್ಟಾರ್ಟ್ ಮಾಡಿರ್ಬೋದು, ಅಥವಾ ಹೊಸ್ದಾಗಿ ರಿಲೇಷನ್ಶಿಪ್ ಸ್ಟಾರ್ಟ್ ಆಗಿರ್ಬೋದು. ಸೊ ಅದಕ್ಕೆಲ್ಲ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದೆ ಯೂನಿವರ್ಸು. ಒಂದು ವೇಳೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತಾನೆ ನೀವೇನು ಅರ್ಥ ಮಾಡ್ಕೋಬೇಕು ಅಂತಂದರೆ ಯೂನಿವರ್ಸು ನಿಮ್ಮ ಹತ್ರ ಕಮ್ಯುನಿಕೇಟ್ ಮಾಡ್ತಾ ಇದೆ. ಖಂಡಿತವಾಗ್ಲೂ ಇದೆಲ್ಲ ನಿಮ್ಮ ಲೈಫಲ್ಲಿ ಇಷ್ಟರಲ್ಲೇ ಸ್ಟಾರ್ಟ್ ಆಗುತ್ತೆ ಅಂತ. ಲೈಕ್ ಈಗ ಯಾರಾದರೂ ಆಲ್ರೆಡಿ ಬ್ರೇಕಪ್ ಆಗಿ ಡಿಸಪಾಯಿಂಟ್ ಆಗೋಗಿದ್ರೆ ಅಥವಾ ಯಾರಾದರೂ ಹೊಸ ರಿಲೇಷನ್ಶಿಪ್ಗೆ ಹುಡುಕ್ತಾ ಇದ್ದರೆ, ಸೊ ನಿಮ್ಮ ಲೈಫಲ್ಲಿ ಹೊಸ ಪಾರ್ಟ್ನರ್ ಅಥವಾ ಹೊಸ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಬರುವಂಥ ಚಾನ್ಸಸ್ಸು. ಸೊ ಯಾರಾದರೂ ಇಷ್ಟು ದಿನದಿಂದ ನಾನೊಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ಆ ರೈಟ್ ಟೈಮ್ ಕೂಡ ಬರುತ್ತೆ. ಯಾರಾದರೂ ಗುಡ್ ನ್ಯೂಸ್ಗೆ ವೆಯ್ಟ್ ಮಾಡ್ತಾಯಿದ್ದಾರೆ, ಶೀಘ್ರದಲ್ಲಿ ನಿಮಗೆ ಗುಡ್ ನ್ಯೂಸ್ ಕೂಡ ಸಿಗುವಂಥದ್ದು. ಅಥವಾ ಯಾರಾದರೂ ಏನಾದರೂ ಲೈಕ್ ಮದುವೆಗೆ ಏನಾದರೂ ಥಿಂಕ್ ಮಾಡ್ತಾರೆ, ಒಳ್ಳೆ ಹುಡುಗಿ ಸಿಗುವಂಥದ್ದು. ಒಟ್ಟಾರೆ ಹೇಳ್ಬೇಕಂದ್ರೆ ಒಳ್ಳೆ ಹೊಸ್ದಾಗಿ ಎಲ್ಲ ಸ್ಟಾರ್ಟ್ ಆಗುವಂಥದ್ದನ್ನು ಕಾರ್ಡು ಕ್ಲಿಯರಾಗಿ ಇಲ್ಲಿ ತೋರಿಸ್ತಾ ಇರುವಂಥದ್ದು. ಗೈಸ್ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಲಾಸ್ಟ್ ಕಾರ್ಡನ್ನ ನಾನು ಫುಲ್ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ಈ ಒಂದು ಮೆಸೇಜ್ನ ಯೂನಿವರ್ಸ್ ಯಾರಿಗೆ ಕೊಡ್ತಾ ಇದೆ ಅಂತ. ಬನ್ನಿ ನೋಡೋಣ ಲಾಸ್ಟ್ ಕಾರ್ಡ್ ಯಾರಿಗೆ ಅಂತ. ಲಾಸ್ಟ್ ಮೆಸೇಜ್ ಫ್ರಮ್ ಯೂನಿವರ್ಸ್. ಓಕೆ, ನಿಮ್ಮಲ್ಲಿ ಕೆಲವರಿಗೆ ಯೂನಿವರ್ಸ್ ಹೇಳ್ತಾ ಇದೆ ಸ್ವಲ್ಪ ಆ್ಯಕ್ಷನ್ನ ತೊಗೊಳ್ಳಿ. ಸಾಕು ನೋಡಿದ್ದು ನೀವು ಬರೀ ಥಿಂಕ್ ಮಾಡ್ತಾ ಕೂತಿದ್ದೀರಾ, ಆ್ಯಕ್ಷನ್ನ ತೊಗೊಳ್ಳಿ ನೀವು ಅಂತ ಒಂದು ಮೆಸೇಜ್ ಇಲ್ಲಿ ಕನ್ವೆ ಆಗ್ತಾ ಇರುವಂಥದ್ದು. ಇನ್ನೊಂದು ನಿಮ್ಮಲ್ಲಿ ಕೆಲವರಿಗೆ ನಿಮ್ಮ ಸ್ಪೀಡಾಗಿ ಫಾಸ್ಟಾಗಿ ಏನೋ ಒಂದು ನಿಮ್ಮ ಹತ್ರ ಬರ್ತಾ ಇದೆ ಅಂತ. ಮೇ ಬಿ ಅದೊಂದು ಆಪರ್ಚುನಿಟಿ ಆಗಿರ್ಬೋದು, ಒಂದು ಪ್ರಪೋಸಲ್ ಆಗಿರ್ಬೋದು, ಅಥವಾ ಆಪರ್ಚುನಿಟಿ ಇನ್ ದ ಸೆನ್ಸ್ ಅದು ಜಾಬ್ ಆಪರ್ಚುನಿಟಿ ಆಗಿರ್ಬೋದು, ಅಥವಾ ನಿಮ್ಮ ಕ್ರಿಯೇಟಿವಿಟಿನ ತೋರಿಸೋದಕ್ಕೆ ಆಪರ್ಚುನಿಟಿ ಆಗಿರ್ಬೋದು, ಅಥವಾ ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ಸು ಯಾವುದೋ ಒಂದು ನಿಮ್ಮ ಹತ್ರ ಹುಡ್ಕೊಂಡು ಬರ್ತಾ ಇರೋದನ್ನ ಇಲ್ಲಿ ನಾನು ಕ್ಲಿಯರಾಗಿ ನೋಡ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ಈ ಥರ ಒಂದು ಫಾಸ್ಟೆಸ್ಟಾಗಿ ನಿಮ್ಮ ಕಡೆ ಏನೋ ಬರ್ತಾ ಇದೆ. ಸೊ ಆ್ಯಕ್ಷನ್ ರಿಲೇಟೆಡ್ ಆಗಿ ಏನೋ ಒಂದು ಬರ್ತಾ ಇದೆ. ಸೊ ಅದೇನು ಬೇಕಾದರೂ ಆಗಿರ್ಬೋದು, ಒಂದು ಮ್ಯಾರೇಜ್ ಪ್ರಪೋಸಲ್ ಕೂಡ ಆಗಿರ್ಬೋದು, ಗೊತ್ತಿಲ್ಲ. ಅದು ಒಟ್ಟಿನಲ್ಲಿ ಒಂದು ಆಪರ್ಚುನಿಟಿ, ಒಂದು ಒಂದು ಇನ್ವೆಸ್ಟ್ಮೆಂಟ್ಸಿಗೆ ಬೇಕಾಗಿರುವಂಥ ಒಂದು ಸಪೋರ್ಟ್ ಇರ್ಬೋದು, ಅಥವಾ ಕೆಲವರಿಗೆ ಇಷ್ಟು ದಿನ ಡೌಟಲ್ಲಿದ್ದಂತಹ ಎಷ್ಟೋ ವಿಷಯಗಳಿಗೆ ಸಡನ್ನಾಗಿ ಕ್ಲಾರಿಟಿ ಸಿಗುವಂಥದ್ದು. ಅದು ಒಂದು ಮೆಸೇಜ್ ಕನ್ವೆ ಆಗ್ತಾ ಇದೆ ನನಗೆ. ಲೈಕ್ ಇಷ್ಟು ದಿನದಿಂದ ಅಯ್ಯೋ ಅದೇನೋ ಆಗಿತ್ತಲ್ಲ, ಏನು ಅಂತ ನೀವೇನು ತಲೆ ಕೆಡಿಸ್ಕೊಳ್ತಾ ಇದ್ರಿ ಅದಕ್ಕೆ ಆನ್ಸರ್ ಏನು ಅಂತೇಳಿ ಸಡನ್ನಾಗಿ, ಅಂದರೆ ಹಾಗೆ ಹಿಂಗೆ ನಿಧಾನಕ್ಕೆ ಬರುತ್ತೆ ಅಂದ್ಕೊಳ್ಕೊಬಿಡಿ, ಟಕ್ ಅಂತ ಚಿಟಿಕೆ ಹೊಡೆದಂಗೆ ನಿಮ್ಗೆ ಸಡನ್ನಾಗಿ ಫ್ಲ್ಯಾಶ್ ಆಗೋವಂಥದ್ದು. ಅಥವಾ ಸಡನ್ನಾಗಿ ಯಾರೋ ಬಂದು ಹೇಳಿ ಈ ವಿಷಯ ಇದು ಈ ಥರ ಇರಲಿಲ್ಲ, ಆ ಥರ ಇತ್ತು ಅಂತೇಳಿ ನಿಮ್ಗೆ ಯಾರೋ ಒಬ್ಬರು ಕ್ಲಾರಿಟಿಯನ್ನು ಕೂಡ ಕೊಡ್ತಾರೆ, ಸಡನ್ನಾಗಿ ಕ್ಲಾರಿಟಿಯನ್ನು ಕೊಡ್ತಾರೆ ಅಂತೇಳಿ ಕಾರ್ಡ್ಸ್ ನಿಮಗೆ ಹೇಳ್ತಾ ಇರುವಂಥದ್ದು. ಸೊ ಗೈಸ್, ಸೊ ಹೋಪ್ಫುಲಿ ನಿಮಗೆ ಇದು ರೆಸೊನೇಟ್ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಎಲ್ಲ ಮೆಸೇಜು ಎಲ್ರಿಗೂ ರೆಸೊನೇಟ್ ಆಗೋದಿಲ್ಲ. ಕೆಲವು ರೆಸೊನೇಟ್ ಆಗುತ್ತೆ, ಕೆಲವರು ರೆಸೊನೇಟ್ ಆಗೋದಿಲ್ಲ. ಯಾಕಂದರೆ ಇದೊಂದು ಜನರಲ್ ಪಿಕಾ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಸೊ ನೀವು ಪರ್ಸ್ನಲ್ ರೀಡಿಂಗ್ ತೊಗೊಂಡಾಗ ನಿಮ್ಮ ಒಂದು ಎನರ್ಜಿ ಆಧಾರದ ಮೇಲೆ ನಿಮಗೆ ಪರ್ಫೆಕ್ಟಾಗಿ ರೀಡಿಂಗ್ ಸಿಗುತ್ತೆ. ಬಟ್ ಇದು ಜನರಲ್ ಪಿಕಾ ಕಾರ್ಡ್ ರೀಡಿಂಗ್ ಆಗಿರೋದ್ರಿಂದ ಯೂನಿವರ್ಸ್ ನಿಮ್ಗೆ ಏನು ಕನ್ವೆ ಮಾಡ್ತಾಯಿದೆ ಆ ಮೆಸೇಜಸನ್ನು ತೊಗೊಳ್ಳಿ. ಆ್ಯಂಡ್ ನಿಮಗೆ ಇದು ನನ್ನ ರೀಡಿಂಗು ರೆಸೊನೇಟ್ ಆಗಿದರೆ, ಇಷ್ಟ ಆಗಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂನಿವರ್ಸ್ ಅಂತ ಟೈಪ್ ಮಾಡಿ, ಕಮೆಂಟ್ ಮಾಡಿ ನೀವು ನನಗೆ, ಆ್ಯಂಡ್ ವಿಡಿಯೋನ ಲೈಕ್ ಮಾಡಿ. ಸೊ ಮತ್ತೆ ಮುಂದಿನ ವಾರ ಮತ್ತೊಂದು ಟಾಪಿಕ್ನ ಜೊತೆ ನಾನು ನಿಮ್ಮನ್ನು ಮತ್ತೆ ಮೀಟ್ ಮಾಡ್ತೀನಿ. ಅಲ್ಲಿ ತನಕ
Take care. Bye bye, guys. May universe bless you.